ಸೊ ಬೇಸಿಕಲಿ ಇದು ಪ್ಲೇಸ್ಟೋರಲ್ಲಿ ನೀವು ಟೈಪ್ ಮಾಡಿ ಸರ್ಚ್ ಅಪ್ಸ್ಕಿಲ್. ಸೊ ಅಪ್ಸ್ಕಿಲ್ ಇಂಡಿಯಾ ಲರ್ನಿಂಗ್ ಆ್ಯಪ್ ಅಂತೇಳಿ ಸರ್ಚ್ ಮಾಡಿದ್ರೆ ಸೊ ಈ ರೀತಿ ಅಪ್ಲಿಕೇಶನ್ ಬರುತ್ತೆ. ಓಕೆ, ಸೊ ಸಪೋಸ್ ಇನ್ನೂವರೆಗೂ ಯಾರಾದರೂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡದೇ ಇಲ್ಲ ಅಂದರೆ ಸೊ ನೀವು ಈ ಮೀಟಿಂಗ್ ಎಂಡ್ ಆದ ನಂತರ ಅಪ್ಲಿಕೇಶನ್ನ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಡೌನ್ಲೋಡ್ ಮಾಡಿದ ಮೇಲೆ ಓಪನ್. ಸೊ ಈ ರೀತಿ ಆ್ಯಪ್ ನಿಮಗೆ ವಿಸಿಬಲ್ ಆಗುತ್ತೆ. ಓಕೆ, ಸೊ ವಿಸಿಬಲ್ ಆದರೆ ಇಲ್ಲಿ ಸುಮಾರು ಕೋರ್ಸಸ್ಗಳು ಅವೈಲೇಬಲ್ ಇದೆ. ಸೊ ಈ ಕೋರ್ಸಸ್ಸಲ್ಲಿ ಸೊ ನಾನು ಆಲ್ರೆಡಿ ಹೇಳಿದೆ, ಫುಲ್ ಡೌನ್ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ನು ಸೋಷಿಯಲ್ ಮೀಡಿಯಾ ಅಕೌಂಟ್ಸು ಇಲ್ಲೇ ಆ್ಯಕ್ಸಸ್ ಮಾಡ್ಬೋದು. ಓಕೆ, ಯೂಟ್ಯೂಬ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ನಮ್ಮ ಅಫಿಷಿಯಲ್ ಅಕೌಂಟ್ಸು ಡೈರೆಕ್ಟ್ ಆ್ಯಪ್ ವಿಯಾ ಆ್ಯಕ್ಸಸ್ ಮಾಡ್ಬೋದು. ಸೊ ನೀವು ಸ್ಕ್ರೋಲ್ ಅಪ್ ಮಾಡಿದಾಗ ಸೊ ಇಲ್ಲಿ ಮೇಲೆ ರೆಗ್ಯುಲರ್ ಕೋರ್ಸಸ್ಗೆ ಹೇಗಿರುತ್ತೆ ಅಂತ ಇದೆ. ಸೊ ಅದಾದ ನಂತರ ಇಲ್ಲಿ ಒಂದು ಸ್ಟೂಡೆಂಟ್ ವಿತ್ ಆ್ಯಪ್ ಫೀಚರ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ, ಸೊ ಲೆಟ್ ಮಿ ಜಸ್ಟ್ ಓಕೆ, ಇದು ಲೈಕ್ ಸೆಕ್ಯೂರಿಟಿ ಫೀಚರಿಂದ ಶೋ ಆಗ್ತಾ ಇಲ್ಲ. ನಾನು ಈಗ ಡೈರೆಕ್ಟ್ ನನ್ನ ಲ್ಯಾಪ್ಟಾಪ್ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ನಿಮಗೆ ಈ ಪೇಜೆಲ್ಲ ವಿಸಿಬಲ್ ಇದೆನಾ ಇಲ್ಲಿವರೆಗೂ? ಯೂಶ್ವಲಿ ಇವಾಗ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡವ್ರಿಗೆ ಈ ಪೇಜ್ ವಿಸಿಬಲ್ ಇದೆನಾ? ಪರ್ಫೆಕ್ಟ್ ಇದೆ ಸರ್. ಓಕೆ, ಸೊ ಇಲ್ಲಿಂದ ಹೇಗೆ ಸೈನ್ ಅಪ್ ಆಗೋದು ಅಂತ ನಾನು ನಿಮಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಸ್, ಸೊ ಆ ಬ್ಯಾನರ್ ಏನು ಪೇಜ್ ಇದೆ ಆ ಪೇಜ್ನ ಕ್ಲಿಕ್ ಮಾಡಿದ್ರೆ ಸೊ ನಮಗೆ ರೀಡೈರೆಕ್ಟ್ ಆಗಿ ಸೊ ಈ ಪೇಜ್ ಓಪನ್ ಆಗುತ್ತೆ. ಓಕೆ, ಸೊ ಎಲ್ಲರಿಗೂ ಐ ಥಿಂಕ್ ಈ ಪೇಜ್ ವಿಸಿಬಲ್ ಇದೆನಾ? ಸೊ ಈ ಪೇಜ್ ವಿಸಿಬಲ್ ಆದಾಗ ಸೊ ನೀವೇನು ಮಾಡಬೇಕು, ಇಲ್ಲಿ ಫಸ್ಟ್ ಟೈಮ್ ಸೈನ್ ಅಪ್ ಆಗೋ ಟೈಮಲ್ಲಿ ಇಲ್ಲಿ ಸೈನ್ ಅಪ್ ಅಂತ ಆಪ್ಷನ್ ಇದೆ. ಕಾಣಿಸ್ತಾ ಇಲ್ಲ ಸರ್, ಡಿಸ್ಪ್ಲೇ ಕಾಣಿಸ್ತಾ ಇಲ್ಲ. ನಿಮ್ಮ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಇದು ಸ್ಕ್ರೋಲ್ ಅಪ್ ಮಾಡಿ. ಸರ್ ಇಲ್ಲ ವಿಸಿಬಲ್ ಇಲ್ಲ ಸರ್. ಸರ್ ಸ್ಟಾರ್ಟಿಂಗ್ ಇಂದ ವಿಸಿಬಲ್ ಇಲ್ಲ ಸರ್, ಇವಾಗ ಸೈನ್ ಅಪ್ ಆಗತ್ಲೆ ವಿಸಿಬಲ್ ಆಯ್ತು ಸರ್ ಅದು. ಓಕೆ, ಎಲ್ಲರಿಗೂ ಇವಾಗ ನಂದು ಪೇಜ್ ವಿಸಿಬಲ್ ಇದೆನಾ ಸ್ಕ್ರೀನ್? ಓಕೆ ಓಕೆ, ಸರ್ ಇದು ಪ್ರೊಫೈಲ್ ಕ್ರಿಯೇಷನ್ ಅಲ್ವಾ, ಪ್ರೊಫೈಲ್ ಅಂತ ಬರುತ್ತಲ್ವಾ ಅಲ್ಲಿತ್ತು. ಓಕೆ, ಸೊ ಇದು ನೋಡಿ ಈ ಪೇಜ್ ಸೈನ್ ಅಪ್ ಪೇಜ್ ಬರುತ್ತೆ. ನೀವು ಫಸ್ಟು ಸೈನ್ ಅಪ್ ಆಗಬೇಕು. ಸೊ ಸೈನ್ ಅಪ್ ಹೇಗಾಗೋದು ಅಂದರೆ ಫಸ್ಟು ನಿಮ್ಮ ಹೆಸರು. ಓಕೆ, ಎಕ್ಸಾಂಪಲ್ ನಾನು ಟೈಪ್ ಮಾಡ್ತಾ ಇದ್ದೀನಿ, ಪೂಜಾ. ಸರ್ ಸ್ಕ್ರೀನ್ ಕಾಣಿಸ್ತಾ ಇಲ್ಲ. ಸ್ಕ್ರೀನ್ ವಿಸಿಬಲ್ ಇಲ್ವಾ? ಇಲ್ಲ ಸರ್, ಇದೆ ಸರ್.
ಸ್ಕ್ರೋಲ್ ಅಪ್ ಮಾಡಿ, ನಿಮ್ಮದು ಸ್ಕ್ರೀನ್ ಇದಾಗಿರುತ್ತೆ. ಇವಾಗ ಕಾಣಿಸ್ತಾ ಇದೆ ಸರ್. ಹಾಂ, ಸ್ಕ್ರೋಲ್ ಅಪ್ ಮಾಡಿದ್ರು ಕಾಣ್ತಾ ಇಲ್ಲ ಸರ್. ಸರ್ ನಿಮ್ ಪ್ರೊಫೈಲ್ ಅಷ್ಟೇ ಕಾಣಿಸ್ತಿದೆ, ಸ್ಕ್ರೀನ್ ವಿಸಿಬಲ್ ಇಲ್ಲ. ಸೊ ಎಲ್ಲರಿಗೂ ವಿಸಿಬಲ್ ಇದೆ. ನಿಮ್ಮದು ಯಾಕೋ ಪ್ರಾಬ್ಲಮ್ ಆಗಿದೆ, ಚೆಕ್ ಮಾಡ್ಕೊಳ್ಳಿ ನಿಮ್ಮ ಇಂಟರ್ನೆಟ್. ಓಕೆ, ಸೊ ಫಸ್ಟು ನೇಮ್ ಹಾಕ್ಕೊಳ್ಬೇಕು, ಆಮೇಲೆ ಯೂಸರ್ ನೇಮ್. ಓಕೆ, ಸೊ ನಂತರ ಇಮೇಲ್ ಅಡ್ರೆಸ್. ವಿಸಿಬಲ್ ಅಲ್ರಿ. ವಿಸಿಬಲ್ ಇಲ್ವಾ ಸ್ಕ್ರೀನ್? ಐ ಥಿಂಕ್ ನಾನು ಸ್ಕ್ರೀನ್ ಶೇರ್ ಮಾಡಿದ್ದೀನಿ, ಪ್ರಾಬಬ್ಲಿ ನಿಮಗೆ ಅದು ವಿಸಿಬಲ್ ಆಗ್ತಾ ಇಲ್ಲ. ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ. ನೀವು ಸ್ವಲ್ಪ ಜನಕ್ಕೆ ವಿಸಿಬಲ್ ಇದೆ, ಸ್ವಲ್ಪ ಜನಕ್ಕೆ ವಿಸಿಬಲ್ ಇಲ್ಲ, ಆ ಥರ ಅಲ್ಲ. ಒಂದು ಸಾರಿ ಸ್ಕ್ರೀನ್ ಶೇರ್ ಮಾಡಿದ್ರೆ ಎಲ್ಲರಿಗೂ ಕಾಣುತ್ತೆ. ಬಟ್ ನಿಮ್ಮ ಮೊಬೈಲ್ಸಲ್ಲಿ ಏನಾದರೂ ಆಪ್ಷನ್ಸ್ ಇರುತ್ತೆ, ಅದು ಚೆಕ್ ಮಾಡಿ. ಸೊ ಅಥವಾ ಈ ರೆಕಾರ್ಡೆಡ್ ಸೆಷನ್ನು ನಾನು ಕಳಿಸ್ಕೊಡ್ತೀನಿ ಯೂಟ್ಯೂಬ್ನಲ್ಲಿ ಹಾಕಿ. ಓಕೆ, ಬಟ್ ಇವಾಗ ಲೈವ್ ಆಗಿ ನೀವು ಅರ್ಥ ಮಾಡಿಕೊಂಡ್ರೆ ಈಸಿಯಾಗಿ ಆ್ಯಕ್ಸಸ್ ಮಾಡ್ಬೋದು. ಓಕೆ, ಸೊ ಫಸ್ಟು ನೇಮ್, ಫುಲ್ ನೇಮ್ ಹಾಕ್ಬೇಕು ಫಸ್ಟು. ಸೊ ನೆಕ್ಸ್ಟು ಯೂಸರ್ ನೇಮ್. ಓಕೆ, ಸೊ ಅದಾದ ನಂತರ ಇಮೇಲ್ ಅಡ್ರೆಸ್, ಫೋನ್ ನಂಬರ್, ಸೊ ರೆಸ್ಪೆಕ್ಟಿವ್ ಕ್ಲಾಸು. ಸೊ ಅದಾದ ನಂತರ ಪಾಸ್ವರ್ಡು. ನಿಮ್ಮ ಪಾಸ್ವರ್ಡ್, ಎನಿ ಪಾಸ್ವರ್ಡನ್ನ ನೀವು ಮೆನ್ಷನ್ ಮಾಡ್ಕೊಳ್ಬೋದು. ಸೊ ನಿಮ್ಮ ಹೆಸರು ವಿತ್ ನಂಬರ್ಸು, ಹೆಸರು ಮತ್ತು ಕ್ಯಾರೆಕ್ಟರಿಸ್ಟಿಕ್ಸು ಮತ್ತು ವಿತ್ ನಂಬರ್ಸು, ಈ ಥರ ನಿಮ್ಮದೇ ಓನಾಗಿ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಇಲ್ಲಿವರೆಗೂ ಅಂಡರ್ಸ್ಟ್ಯಾಂಡ್ ಆಗಿದ್ದೇನೆ ಎಲ್ಲರಿಗೂ? ಥಮ್ಸ್ ಅಪ್ ಮಾಡಿ. ಅಥವಾ ಏನಾದರೂ ಡೌಟ್ ಇದೆನಾ? ಓಕೆ, ಕ್ಲಿಯರ್. ಸೊ ನೀವು ಯಾವುದೇ ಸ್ಟೂಡೆಂಟಿಗೆ ರಿಜಿಸ್ಟರ್ ಮಾಡಿಸ್ಬೇಕಂತ ಬಂದಾಗ ಫಸ್ಟು ಆ್ಯಪ್ನ ಡೌನ್ಲೋಡ್ ಮಾಡಿಸಿ, ಅಲ್ಲಿ ಸ್ಟೂಡೆಂಟ್ದು ಆ್ಯಪ್ದು ಒಂದು ಪಿಕ್ಚರ್ ಕಾಣುತ್ತೆ. ಆ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಸೈನ್ ಅಪ್ ಆಪ್ಷನ್ ಓಪನ್ ಆಗುತ್ತೆ. ಇದ್ರ ಮೇಲೆ ಪಾಸ್ವರ್ಡ್ ಯಾವ ತರ ಕ್ರಿಯೇಟ್ ಮಾಡ್ಬೇಕಂತ ಒಂದ್ಸಲ ರಿಪೀಟ್ ಮಾಡಿ ಸರ್. ಓಕೆ, ಪಾಸ್ವರ್ಡು ನೀವು ಫಸ್ಟು ನಿಮ್ಮ ಹೆಸರು, ಅಂದರೆ ಪಾಸ್ವರ್ಡ್ ನಿಮ್ಮ ಓನ್ ಪಾಸ್ವರ್ಡ್. ಈಗ ಹೆಂಗೆ, ಓಕೆ ನಾನು ಹೇಳ್ಬಿಡ್ತೀನಿ. ನಿಮ್ಮದು ಹೆಸರು ಇಟ್ಕೊಳ್ಳಿ ಅಥವಾ ಜಿಲ್ಲೆ ಹೆಸರು ಇಟ್ಕೊಳ್ಳಿ, ಯಾವುದಾದ್ರೂ ಒಂದು ಫಸ್ಟು ವರ್ಡ್ಸಲ್ಲಿರಬೇಕು. ಈಗ ನನ್ನ ಹೆಸರು, ಸಪೋಸ್ ನನ್ನ ಹೆಸರು ಇಟ್ಕೊತೀನಿ ನಾನು, ವೀರೇಶ್ ಅಂತೇಳಿ. ಕ್ಯಾಪಿಟಲಲ್ಲಿ ಫಸ್ಟ್ ಲೆಟರ್ ಇರಬೇಕು, ಇನ್ನು ಮಿಕ್ಕಿದ್ದೆಲ್ಲ ಸ್ಮಾಲ್ ಲೆಟರು. ಸೊ ಅದಾದ ನಂತರ ಕ್ಯಾರೆಕ್ಟರಿಸ್ಟಿಕ್ಸಿಗೆ ಅಂದರೆ @ ಸ್ಟಾರು, ಆ್ಯಶು, ಓಕೆ, ಈ ಥರದ್ದು ಕ್ಯಾರೆಕ್ಟರಿಸ್ಟಿಕ್ಸು. ಅದಾದಮೇಲೆ ನಂಬರ್ಸ್ ಬಂದು ನಿಮ್ಮ ಲಕ್ಕಿ ನಂಬರ್ಸ್ಗಳನ್ನ ಇಟ್ಕೋಬೋದು. 1111, 2222, 1212, ಈ ರೀತಿ ನಿಮ್ಮದು ನಂಬರ್ಸು. 1007, ಈ ಥರ ನಂಬರ್ಸು. ಅಂದರೆ ಎಕ್ಸಾಂಪಲ್ ನಾನು ನಿಮಗೆ ಇಲ್ಲಿ ಒಂದು ಪಾಸ್ವರ್ಡ್ನ ಟೈಪ್ ಮಾಡಿಬಿಡ್ತೀನಿ ನೋಡಿ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋ ರೀತಿ. ಇಲ್ಲಿ ಫೋನ್ ನಂಬರ್, ಇಲ್ಲಿ ನೇಮ್ ಇದೆ ಅಲ್ಲ, ಇದ್ರ ಪಕ್ಕ ಸಪೋಸ್ ಎಕ್ಸಾಂಪಲ್ ನಾನು ಟೈಪ್ ಮಾಡ್ತಾ ಇರೋದು. ಇದನ್ನು ಪಾಸ್ವರ್ಡ್ ಹೆಂಗೆ ನಾವು ಸೇವ್ ಮಾಡ್ಕೊಬಂದು, ಕ್ಯಾಪಿಟಲ್ P, O, ಸಾರಿ ಸ್ಮಾಲ್ ಲೆಟರ್ O, J, A, @ ನಾನು ಯಾವುದಾದ್ರು ನಂಬರ್ ಇಟ್ಕೋಬೋದು. ಡೇಟ್ ಆಫ್ ಬರ್ತು ಸರ್, ಟೋಟಲ್ ಆಗಿ ಎಷ್ಟು ಲೆಟರ್ಸ್ ಮತ್ತೆ ಎಷ್ಟು ಸಿಂಬಲ್ಸ್ ಮತ್ತೆ ಎಷ್ಟು ವರ್ಡ್ ಇರಬೇಕು ಸರ್? ಹೆಂಗಾದ್ರೂ ಇಟ್ಕೋಬೋದು, ಲಿಮಿಟೇಷನ್ಸ್ ಇಲ್ಲ. ನೀವು ಹೇಗಾದ್ರೂ ಸೆಟ್ ಮಾಡ್ಕೋಬೋದು, ಇಟ್ಸ್ ಯುವರ್ ವಿಶ್. ಮಿನಿಮಮ್ 8 ಕ್ಯಾರೆಕ್ಟರ್ ನನಗೆ ಗೊತ್ತಿರೋ ಮಟ್ಟಿಗೆ ಯಾವ್ದೇ ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಬೇಕಂದ್ರೂ 8 ಕ್ಯಾರೆಕ್ಟರ್ ಬೇಕಾಗುತ್ತೆ. ಎಕ್ಸಾಂಪಲ್ ಒಂದು ಕ್ಯಾಪಿಟಲ್ ಲೆಟರ್, ಒಂದು 3 ಸ್ಮಾಲ್ ಲೆಟರ್, ಮತ್ತೆ ಆಮೇಲೆ ಒಂದು 4 ಡಿಜಿಟ್ ನಂಬರ್ ಇಟ್ಕೋಬೋದಲ್ವಾ ಸರ್? ಓಕೆ, ನಾನಿಲ್ಲಿ ಸ್ಯಾಂಪಲ್ ತೋರಿಸಿದ್ದೀನಿ. ಓಕೆ, ಈ ರೀತಿ ನೀವು ಟ್ರೈ ಮಾಡ್ಬೋದು. 1 2 3. ಸೊ ನಿಮ್ಮ ಇಂಟ್ರೆಸ್ಟ್ ಇದು. ಓಕೆ, ಅಥವಾ 7 8 9 ಹೇಗಾದರೂ ಇಟ್ಕೋಬೋದು ನಿಮ್ಮ ಪಾಸ್ವರ್ಡ್ಸ್. ಓಕೆ, ಎಸ್, ಐ ಥಿಂಕ್ ಇಲ್ಲಿವರೆಗೂ ಕ್ಲಿಯರ್ ಆಗಿದೆ ಎಲ್ಲರಿಗೂ. ಯಾಕಂದರೆ ಇದು ನಾಳೆ ಯಾವುದೇ ಸ್ಟೂಡೆಂಟಿಗೆ ಲಾಗಿನ್ ಮಾಡಿಸೋ ಟೈಮ್ ನೀವು ಗೈಡ್ ಮಾಡಬೇಕು. ಓಕೆ, ಫಸ್ಟು ಫುಲ್ ನೇಮು, ಎರಡನೇದು ಯೂಸರ್ ನೇಮು. ಅಂದರೆ ಫಸ್ಟ್ ಫುಲ್ ನೇಮ್ ಅಂದರೆ ನಿಮ್ಮದು ಫುಲ್ ನೇಮ್ ಹಾಕ್ಬಿಡಿ. ಯೂಸರ್ ನೇಮ್ ಅಂದರೆ ನಿಮಗೆ ಜಸ್ಟ್ ಹೈಲೈಟ್ ಆಗೋ ಅಷ್ಟು ನೇಮು. ಮತ್ತು ನಿಮ್ಮ ಇಮೇಲ್ ಅಡ್ರೆಸ್ಸು, ಮತ್ತು ಫೋನ್ ನಂಬರ್, ಇದು ಬಂದು ರಿಜಿಸ್ಟರ್ಡ್ ಫೋನ್ ನಂಬರು, ಮತ್ತು ಕ್ಲಾಸು, ರೆಸ್ಪೆಕ್ಟಿವ್ ಕ್ಲಾಸ್ ಯಾವುದು. ಸೊ ಪಾಸ್ವರ್ಡ್. ಓಕೆ, ಪರ್ಫೆಕ್ಟ್. ಸೊ ನೆಕ್ಸ್ಟು ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇವಾಗ
ಸೈನ್ ಅಪ್ ಆಯಿತು. ಸೈನ್ ಅಪ್ ಆದಮೇಲೆ ಈಗ ಲಾಗಿನ್ ಮಾಡ್ಕೋಬೇಕು. ಓಕೆ, ಸೊ ಇದು ಫಸ್ಟ್ ಟೈಮ್ ಯೂಸರ್ ಯಾರು ಯೂಸ್ ಮಾಡ್ತಾ ಇರ್ತಾರೆ ಆ ಟೈಮ್ ಮಾತ್ರ ಇದು ಪ್ರಾಸೆಸ್ ಕೇಳುತ್ತೆ. ಇನ್ನು ಫ್ಯೂಚರ್ ಟೈಮ್ಸಲ್ಲಿ ಆಟೋಮೆಟಿಕ್ಕಾಗಿ ಲಾಗಿನ್ ಆಗುತ್ತೆ. ಓಕೆ, ಸೊ ಫಸ್ಟ್ ನಾವು ಸೈನ್ ಅಪ್ ಮಾಡ್ಕೊಂಡ್ವಿ. ಸೈನ್ ಅಪ್ ಮಾಡ್ಕೊಂಡ್ಮೇಲೆ ಇವಾಗ ನಾವು ಮತ್ತೆ ಲಾಗಿನ್ ಮಾಡಬೇಕು. ಸೊ ಲಾಗಿನ್ ಹೆಂಗೆ ಮಾಡೋದು? ನಾವು ಆಲ್ರೆಡಿ ಇಮೇಲ್ ಅಡ್ರೆಸ್ ಕೊಟ್ಟಿದ್ವಲ್ಲ, ಆ ಇಮೇಲ್ ಅಡ್ರೆಸ್ ಹಾಕಬೇಕು. ಜೊತೆಗೆ ನಾನು ಪಾಸ್ವರ್ಡ್ ಕೊಟ್ಟಿರ್ತೀವಲ್ಲ, ಅದು ನಮ್ಮ ಪಾಸ್ವರ್ಡ್ನ ಹಾಕ್ಕೋಬೇಕು. ನಾನಿವಾಗ ಒಂದು ಪಾಸ್ವರ್ಡ್ ಹಾಕಿದ್ದೀನಿ. ಸೊ ನಾನು ಇಮೇಲ್ ಅಡ್ರೆಸ್ಸು ಪಾಸ್ವರ್ಡು ಸೊ ಗೊತ್ತಾಗಿದೆ. ಇವಾಗ ನಾನು ಲಾಗಿನ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಶೋ ಆಗುತ್ತೆ ನಿಮ್ಮೆಲ್ಲರಿಗೂ ಕೂಡ. ಓಕೆ, ಸೊ ಇಲ್ಲಿ ಫಸ್ಟು ಈ ಪೇಜ್ ಬಂದಿದೆ ಇವಾಗ, ಮೈ ಅಕೌಂಟ್ ಅಂತ ಹೇಳಿ. ಸೊ ಇದರಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕಾಣುತ್ತೆ. ವೆಲ್ಕಮ್ ಸ್ಟೂಡೆಂಟ್ ನೇಮ್ ಬರುತ್ತೆ, ವೆಲ್ಕಮ್ ಪೂಜಾ ಅಂತೇಳಿ ಇಮೇಲ್ ಅಡ್ರೆಸ್ಸು. ಸೊ ನೀವು ಎನಿ ಟೈಮ್ ಪ್ರೊಫೈಲ್ನ ಅಪ್ಡೇಟ್ ಮಾಡ್ಕೋಬೋದು, ಜೊತೆಗೆ ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೋದು, ಲಾಗೌಟ್ ಆಗ್ಬೋದು. ಸೊ ಇಲ್ಲಿ ಏನಂತ ಕಾಣಿಸ್ತಾ ಇದೆ, ಮೈ ಮೆಂಬರ್ಶಿಪ್ ಅಂದರೆ ಯು ಡೋ ನಾಟ್ ಹ್ಯಾವ್ ಅನ್ ಆ್ಯಕ್ಟಿವ್ ಮೆಂಬರ್ಶಿಪ್, ಚೂಸ್ ಎ ಮೆಂಬರ್ಶಿಪ್ ಲೆವೆಲ್ ಅಂತ ಇದೆ. ಸೊ ಅದಕ್ಕೆ ಇಲ್ಲಿ ಪ್ರೊಫೈಲು. ಸೊ ನೆಕ್ಸ್ಟ್ ಬಂದು ಕೋರ್ಸಸ್ಸು. ಸೊ ಕೋರ್ಸಸ್ ಮೇಲೆ ಕ್ಲಿಕ್ ಮಾಡಿದೆ. ಸೊ ಇಲ್ಲಿ 2 ಆಪ್ಷನ್ ಕಾಣ್ತಾ ಇದೆ ಎಲ್ಲರಿಗೂ, ಕ್ಲಿಯರಾ? ಡೆಮೋ, ಬೈ ನೌ. ಸೊ 2 ಆಪ್ಷನ್ಸ್ ವಿಸಿಬಲ್ ಇದೆ. ಸೊ ಇವಾಗ ಇಲ್ಲಿ ಬೈ ನೌ ಆಪ್ಷನಿಗೆ ಹೋದರೆ ಕೋರ್ಸ್ನ ಪರ್ಚೇಸ್ ಮಾಡೋದ್ರ ಬಗ್ಗೆ ಇಲ್ಲಿ ತೋರಿಸುತ್ತೆ, ಹೇಗೆ ಕೋರ್ಸ್ನ ಪರ್ಚೇಸ್ ಮಾಡಬೇಕು ಅಂತ. ಓಕೆ, ಸೊ ನಾನಿವಾಗ ಡೆಮೋ, ಯಾರು ಫಸ್ಟ್ ಟೈಮ್ ಸೈನ್ ಅಪ್ ಆಗ್ತಾರೆ ಅವರು ಡೆಮೋ ಆ್ಯಕ್ಸಸ್ ಮಾಡ್ಬೋದು ಒಂದು ಸರ್ಟೆನ್ ಟೈಮ್ನ. ಸೊ ಅದಾದಮೇಲೆ ಒಂದು ಸರಿ ಯೂಸ್ ಮಾಡಿದ್ಮೇಲೆ ಈ ಡೆಮೋ ಆ್ಯಕ್ಸಸ್ಸು ಅಂದರೆ ಈಗ ನಾನು ಮಿನಿಮಮ್ 1 ಅವರ್ ಫ್ರೀ ಆ್ಯಕ್ಸಸ್ ಇಟ್ಟಿದ್ದೀನಿ. ಸೊ 1 ಅವರು ನೀವು ಫ್ರೀಯಾಗಿ ಯೂಸ್ ಮಾಡ್ಬೋದು. ಓಕೆ, ಈ ಮೀಟಿಂಗ್ ಎಂಡ್ ಆದಮೇಲೆ ಎಲ್ಲರೂ ಕೂಡ 1 ಅವರು ನೀವೆಲ್ಲ ಕ್ಲಾಸಸ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಇವಾಗ ಈ ಡೆಮೋ ನಾನು ಕ್ಲಿಕ್ ಮಾಡ್ತೀನಿ. ಸೊ ಇದು ನೀವು ಯಾರಿಗೆ ಫೋನ್ ಮಾಡಿ ಹೇಳಿದಾಗ, ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಾಗ ಅವರು ಡೈರೆಕ್ಟಾಗಿ ಕೋರ್ಸಸ್ನ ಕಂಟೆಂಟನ್ನು ಆ್ಯಕ್ಸಸ್ ಮಾಡೋದಕ್ಕೆ ಬರೋದು. ಓಕೆ, ಸೊ ಈ ರೀತಿ ನಿಮಗೆ ಕ್ಲಾಸಸ್ ಪ್ರೆಸೆಂಟ್ ಆಗುತ್ತೆ ಡೆಮೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ. ಓಕೆ, ಸೊ ಇಲ್ಲಿ ಡೆಮೋದಲ್ಲಿ ಹೇಗಿರುತ್ತೆ ಅಂದರೆ ಎಲ್ಲ ಕ್ಲಾಸಸ್ಸು ಆಪ್ಷನ್ಸ್ ಇರುತ್ತೆ. ಇಲ್ಲಿ ಕೂಡ ಸ್ವಿಚ್ ಆಗ್ಬೋದು ಪ್ರೊಫೈಲ್ನ. ಸೊ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಯಾವುದು ಬೋರ್ಡ್ ಅಂತ ಬಂದರೆ ಬೋರ್ಡ್ನ ಸೆಲೆಕ್ಟ್ ಮಾಡ್ಕೋಬೋದು. ಈಗ ಸೆಂಟ್ರಲ್ ಬೋರ್ಡ್ ಆಫ್ ಎಜುಕೇಷನ್ CBSE ಇದೆ, ಅದೇ ಥರ ಎನಿ ಬೋರ್ಡ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಜೊತೆಗೆ ಕ್ಲಾಸಸ್ಸು, ಸೊ ಕ್ಲಾಸ್ನ ಯಾವ ಕ್ಲಾಸಿಗಾದರೂ ಸ್ವಿಚ್ ಮಾಡ್ಕೋಬೋದು. ಸೊ ಅಂದರೆ ಒಂದು ಸರಿ ಲಾಗಿನ್ ಆದಮೇಲೆ ಎನಿ ಕ್ಲಾಸ್ನ ಸ್ವಿಚ್ ಮಾಡ್ಕೋಬೋದು. ಸೊ ಇನಿಷಿಯಲಿ ಒಂದು ಡೀಟೇಲ್ಸ್ನ ಕೊಡಬೇಕಾಗತ್ತೆ ಅಷ್ಟೇ. ಓಕೆ, ಸೊ ಇವಾಗ ನಾವು ಕ್ಲಾಸಸ್ನ ಡೈರೆಕ್ಟಾಗಿ ಆ್ಯಕ್ಸಸ್ ಮಾಡ್ಬೋದು. ಸೊ ಇವಾಗ ನಾವು ಆ್ಯಕ್ಸಸ್ ಮಾಡೋದಾದರೆ ಡೈರೆಕ್ಟ್ ಕ್ಲಾಸ್ನ ಹೋಗಿ ಡೈರೆಕ್ಟಾಗಿ ನೀವು ವಿಸಿಬಲ್ ಮಾಡ್ಬೋದು ಕಂಟೆಂಟ್ನ. Science around us. As humans, our curiosity about the world around us. ಸೊ ಈ ರೀತಿ ಕ್ಲಾಸಸ್ ಡೈರೆಕ್ಟಾಗಿ ಪ್ಲೇ ಆಗುತ್ತೆ. ಓಕೆ, ಅದರಲ್ಲಿ ಪ್ರಾಕ್ಟೀಸು, ಟೆಸ್ಟು. ಸೊ ಇದು ಲಾಗಿನ್ ಆ್ಯಕ್ಸಸ್ ಎಲ್ಲ ನಿಮಗೆ ಆಲ್ರೆಡಿ ಇವಾಗ ಡೆಮೋದಲ್ಲಿ ಫುಲ್ ಆ್ಯಕ್ಸಸ್ಸು ನೀವು ಯೂಸ್ ಮಾಡ್ಬೋದು. ಓಕೆ, ಎನಿ ಡೌಟ್? ಕ್ಲಿಯರ್? ಸರ್. ಎಸ್ ಸರ್. ಸರಿ ಸರ್. ಅಂದ್ರೆ ಒಬ್ರು ಬೇಗ ಅರ್ಥ ಮಾಡ್ಕೋತಾರೆ, ಒಬ್ರಿಗೆ ಅದು ಪೇಜಸ್ ಜಾಸ್ತಿ ಆದ್ವಲ್ಲ ಅರ್ಥ ಆಗಲ್ಲ. ಇದ್ರ ಡೆಮೋ ಒಂದ್ಸಲ ಬಿಡಿ. ಇದು ರೆಕಾರ್ಡೆಡ್ ಸೆಷನ್ ನಾನು ಯೂಟ್ಯೂಬಲ್ಲಿ ಲಿಂಕ್ ಶೇರ್ ಮಾಡ್ತೀನಿ. ಸೊ ನೀವು ಆಮೇಲೆ ವಾಚ್ ಮಾಡಿ. ಈಗ ಒಂದೇ ಸಲ ಹೇಳಿರೋದು ಅದ ಬೇಗ ಅರ್ಥ ಆಗೋದಿಲ್ಲ. ಅದಾದ್ರೆ ಜಾಸ್ತಿ ಕೇಳಿ ಪದೇ ಕೇಳಿ ಅರ್ಥ ಮಾಡ್ಕೋಬಹುದು. ಸೊ ಇದು ಆಫ್ಟರ್ ಸೈನ್ ಅಪ್ ಆದ ನಂತರ ಲಾಗಿನ್ ಆದಮೇಲೆ ಸೊ ಇದು ಪ್ರೀವಿಯಸ್ ಪೇಜಿಗೆ ಹೋಗ್ತಿದ್ದೀನಿ ನಾನು ಇವಾಗ. ಓಕೆ, ಸೊ ಪ್ರೀವಿಯಸ್ ಪೇಜಿಗೆ ಹೋದ್ಮೇಲೆ ಇಲ್ಲಿ ನಮಗೆ 2 ಆಪ್ಷನ್ ಇದೆ. ಒಂದು ಡೆಮೋ, ಇನ್ನೂ ಒಂದು ಬೈ ನೌ. ಸೊ ಆಫ್ಟರ್ ಯೂಸಿಂಗ್ ಡೆಮೋ ಆಪ್ಷನ್, ಸೊ ಆಫ್ಟರ್ 1 ಅವರ್ ನಾವು ಡೆಮೋ ಎಕ್ಸ್ಪೀರಿಯನ್ಸ್ ಮಾಡಿದ್ಮೇಲೆ ಎನಿ ಕಸ್ಟಮರು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಫಸ್ಟು ಡೆಮೋನ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಸೊ ಅದಾದಮೇಲೆ ಈ ಡೆಮೋ ಆಪ್ಷನ್ನು ಡಿಸಪಿಯರ್ ಆಗುತ್ತೆ. ಈ ಡೆಮೋ ಆಪ್ಷನ್ ಇರೋದಿಲ್ಲ, ಓನ್ಲಿ ಬೈ ನೌ ಆಪ್ಷನ್ ಇರುತ್ತೆ. ಸೊ ಅವರಿಗೆ ಕೋರ್ಸಸ್ನ ಪರ್ಚೇಸ್ ಮಾಡಬೇಕಂದ್ರೆ ಬೈ ನೌ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಯು ಡು ನಾಟ್ ಹ್ಯಾವ್ ಎ ವ್ಯಾಲಿಡ್ ಸಬ್ಸ್ಕ್ರಿಪ್ಷನ್ ಫಾರ್ ದಿಸ್ ಪ್ಲ್ಯಾನ್, ಯು ಮೇ ಸ್ಟಿಲ್ ಸೆಲೆಕ್ಟ್ ಎ ಪ್ಲ್ಯಾನ್ ಆ್ಯಂಡ್ ಅಪ್ಗ್ರೇಡ್ ಸಬ್ಸ್ಕ್ರಿಪ್ಷನ್ ಫಾರ್ ವ್ಯಾಲಿಡ್ ಫಾರ್ 1 year. ಓಕೆ, ಅದ್ರ ಕೆಳಗಡೆ ವ್ಯೂ ಸಬ್ಸ್ಕ್ರಿಪ್ಷನ್ ಅಂತ ಇದೆ. ಸೊ ವ್ಯೂ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಆಪ್ಷನ್ ಏನಂತ ತೋರಿಸುತ್ತೆ, ಲೆವೆಲ್ ಪ್ರೈಸ್ ಪೇಯ್ಡ್ 4000 ನೌ ಅಂತ ತೋರಿಸ್ತಾ ಇದೆ. ಸೊ ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು
ಸೊ ಅಗೈನ್ ಸ್ವಲ್ಪ ಡೌನ್ ಬಂದರೆ ಸೊ ಬಿಲ್ಲಿಂಗ್ ಅಡ್ರೆಸ್ಸು, ಇಲ್ಲಿ ಬಿಲ್ಲಿಂಗ್ ಅಡ್ರೆಸ್ನ ಮೆನ್ಷನ್ ಮಾಡಬೇಕು. ಎಕ್ಸಾಂಪಲ್ಲು ಈಗ ಸ್ಟೂಡೆಂಟು ಪೂಜಾ, ಸೊ ನಾನು ಪೂಜಾ ಅಂತ ಹೇಳಿ ಟೈಪ್ ಮಾಡ್ತಾಯಿದ್ದೀನಿ, ಅವ್ರದ್ದು ಫುಲ್ ನೇಮು. ಓಕೆ, ಸೊ ದೆನ್ ಅಡ್ರೆಸ್ಸು, ಸೊ ದೆನ್ ಸಿಟಿ, ಸೊ ಪೋಸ್ಟಲ್ ಕೋಡು, ಕಂಟ್ರಿ ಮತ್ತು ಇಮೇಲ್ ಅಡ್ರೆಸ್ಸು ಇದು ಸೇಮ್ ಇರುತ್ತೆ. ಸೊ ಇದ್ರ ಮೇಲೆ ಇದು ಬೇಸಿಕ್ ಡೀಟೇಲ್ಸು ಇನ್ವಾಯ್ಸ್ ಜನ್ರೇಟ್ ಆಗೋದು. ಓಕೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಮೆಂಟ್ ಗೇಟ್ವೇ ಓಪನ್ ಆಗ್ತಾಯಿದೆ. ಸೊ ಇದು ಬಂದು ಡೈರೆಕ್ಟ್ ಫೋನ್ಪೇ ಕನೆಕ್ಟ್ ಆಗುತ್ತೆ. ಸೊ ಫೋನ್ಪೇ ನಂಬರ್ ಯಾವುದಿರುತ್ತೆ ಆ ಫೋನ್ಪೇ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ಕಂಟಿನ್ಯೂ ಮಾಡಿದ್ರೆ ಸೊ ಡೈರೆಕ್ಟ್ ಫೋನ್ಪೇ ನಂಬರ್ ಹಾಕಬೇಕು, ಇಲ್ಲಿ ಕಂಟಿನ್ಯೂ ಹೊಡೆದ್ರೆ ಆನ್ಲೈನ್ ಪೇಮೆಂಟ್ ಕಂಪ್ಲೀಟ್ ಆಗುತ್ತೆ. ಇದು ಸಬ್ಸ್ಕ್ರಿಪ್ಷನ್ ಮಾಡಲ್ಗೆ ತೊಗೊಂಡೋಗುತ್ತೆ 1 year ಕೋರ್ಸು. ಸೊ ಈ ರೀತಿ Sir, once again repeat, please. ಓಕೆ, ಎಸ್.